ಪಿ ಸಿ ಸ್ಟೂಡೆಂಟ್ಸ್ ಸ್ವಲ್ಪ ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಮಾಹಿತಿ ತೊಗೊಂಡು ಬಂದಿನಿ, ಇದ್ರ ಸ್ವಲ್ಪ ಗಮನ ಇಟ್ಟು ಕೇಳಿ. ಈಗ ಸಿವಿಲ್ ಪಿ ಸಿ ಎಕ್ಸಾಮ್ ಕರೆದನಲ್ರಿ, ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ, ಹೌದಾ ಸರ್? ಭಾಳ ಟೈಮ್ ಕಡಿಮೆ ಇದೆ, ಏನು ಮಾಡ್ಬೇಕು ಈಗ, ಏನು ಮಾಡಬೇಕು ಅಂತ ದೊಡ್ಡ ಗೊಂದಲ ಇದೆ. ಓಕೆ, 55 ದಿನ ಇದೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದಲ್ಲಿ ಇವತ್ತಿಂದ 55 ದಿನ ಇದೆ. ಸೊ ನಾವೇನು ಮಾಡಿ ಒಂದು 48-50 ಡೇಸ್ ಒಂದು ಪ್ಲ್ಯಾನ್ ಮಾಡೀವಿ. ಓಕೆ, ಆ ಪ್ಲ್ಯಾನ್ ನಿಮಗೆ ಭಾಳ ವರ್ಕೌಟ್ ಆಗುತ್ತೆ. ಈಗ ಯಾರಾದರೂ ನಿಮಗೆ ನಾವು ಫುಲ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ತಿದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಆಮೇಲೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಈಗ ಆಲ್ರೆಡಿ ಯಾರ್ಯಾರು ಒಂದೊಂದು ಸಲ 2 ಸಲ ಅಥವಾ ನೀವು ಸಬ್ಜೆಕ್ಟ್ ಬಗ್ಗೆ ಪೂರ್ತಿ ನಿಮ್ಗೆ ಗ್ರಿಪ್ ಇದೆ, ನೀವು ತೊಗೋಬೇಕು ಈ ಟೆಸ್ಟ್ ಸೀರೀಸ್. ಕ್ಲಿಯರ್ ಇದೆಯಾ? ಈ 55 ದಿನ ಸಮಯ ಕಮ್ಮಿ ಇದೆ. ಕೋಚಿಂಗ್ ಸೆಂಟರ್ದವ್ರಿಗೆ ಆಟ ಆಡ್ಸೋದಕ್ಕೆ ಬಹುಶಃ ಕಡಿಮೆ ಸಮಯ ಕೊಟ್ಟಿದ್ದಾರೆ ಗೊತ್ತೀನಿ ಕೆ ಇದವರು. ಏನೇ ಇರಲಿ, ಬಟ್ ನಿಮಗೆ ಇದು ಭಾಳಷ್ಟು ಹೆಲ್ಪ್ಫುಲ್ ಆಗಲಿದೆ, ಅದ್ರಾಗೇನು ಡೌಟೇ ಇಲ್ಲ. ಈಗ ಆಲ್ರೆಡಿ ನೀವು ಸಂಕಲ್ಪ ಪಥ ಸ್ಟೂಡೆಂಟ್ಸ್ ಇದ್ರೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಸ್ಟ್ಯಾಂಡರ್ಡ್ ಇರುತ್ತೆ, ಎಷ್ಟು ಕ್ವಾಲಿಟಿ ಇರುತ್ತೆ, ಕ್ಲಾಸ್ ಆಗಲಿ ಟೆಸ್ಟ್ ಸೀರೀಸ್ ಆಗಲಿ ಎಲ್ಲವೂ. ಕೆ ಇ ಒಂದು ಪ್ಯಾಟರ್ನ್ಗೆ ಟ್ರೆಂಡ್ಗೆ ಅನುಗುಣವಾಗಿ, ಕೆ ಇ ಟ್ರೆಂಡ್ಗೆ ಅನುಗುಣವಾಗಿ ಕ್ಲಾಸಸ್ ಇರುತ್ತೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ರಿವಿಷನ್ ಟೆಸ್ಟ್ ಅಂತ ಇರುತ್ತೆ. ಫಸ್ಟ್ ನೀವು ಏನು ಮಾಡಬೇಕು, ಸಂಕಲ್ಪ ಪಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸಂಕಲ್ಪ ಪಥ ಪ್ಲೇಸ್ಟೋರಲ್ಲಿದೆ, ಅಥವಾ ನಾನು ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಏನು ಮಾಡ್ಕೊಳ್ಳಿ, ನೀವು ಸಂಕಲ್ಪ ಪಥ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ 20 ಟೆಸ್ಟ್ ಇರುತ್ತೆ ನೋಡಿ, 20 ಟೆಸ್ಟ್ ಅಂದ್ರೆ ವಾರದಾನ 2-3 ಮಾಡ್ಬೇಕು. 2-3 ಟೆಸ್ಟ್ ಮಾಡಿದಾಗ ಮುಗಿದಿಲ್ಲ ಅಂದ್ರೆ ಮುಗಿಯಲ್ಲ. ಬರೀ ಸಂಡೇ ಇಲ್ಲ, ಸಂಡೇ ನಡೆಯಲ್ಲ. 2-3 ಟೆಸ್ಟ್ ಮಾಡಿದಾಗ ಮುಗಿತೈತೆ. ಓಕೆ, ವಿಷಯವಾರು ಮತ್ತು ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ವಿಷಯವಾರು ಸುಮಾರು 14 ಇರುತ್ತೆ. ಇಂತಿಷ್ಟು ಸಿಲೆಬಸ್ ಕೊಡ್ತೀವಿ, ಅದನ್ನು ಓದ್ಕೊಂಡು ಬಂದು ಟೆಸ್ಟ್ ಬರೀಬೇಕು. ಆಮೇಲೆ ಲಾಸ್ಟಿಗೆ ಇನ್ನೇನು ಎಕ್ಸಾಮ್ ಇನ್ನೊಂದು 10-12 ದಿನ ಇರಬೇಕಾಗಿ, ಇನ್ನೊಂದು 15 ದಿನ ಇರ್ಲಕ್ಕಾಗಿ, ಅಥವಾ 10-15 ಡೇಸ್ ಇರ್ಲಕ್ಕಾಗಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. 8 ಟೆಸ್ಟ್ ಇರುತ್ತೆ ಕಂಪ್ಲೀಟ್, ಎಲ್ಲ ಸಿಲೆಬಸ್ ಪೂರ್ತಿ. ಓಕೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ 1000 MCQs ನಾವೇನು ಮಾಡ್ತೀವಿ, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಮಾಡ್ತೀವಿ. ನಮಗೆ ಗೊತ್ತಿದೆ ಈ ಕೆ ಇದವ್ರು ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಮಹತ್ವ ಕ್ವಶನ್ಸ್ ಬರುತ್ತೆ. ಸೊ ಆ ಒಂದು ಟಾಪಿಕ್ಸ್ಗಳನ್ನು ತೊಗೊಂಡು ಬಂದು ನಾವು ಚರ್ಚೆ ಮಾಡ್ತೀವಿ. ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಗೊತ್ತಾ, ಒಂದಿನ ಟೆಸ್ಟ್ ಇರುತ್ತೆ, ಒಂದಿನ ಈ ಥರ ಹೈ ಯೀಲ್ಡಿಂಗ್ ಕ್ಲಾಸ್ ಇರುತ್ತೆ. ಒಂದಿನ ಟೆಸ್ಟ್ ಇರುತ್ತೆ, ಹೈ ಯೀಲ್ಡಿಂಗ್ ಕ್ಲಾಸ್ ಇರುತ್ತೆ. ಯಾಕಂದರೆ 20 ಟೆಸ್ಟ್ ಮುಗಿಸ್ಬೇಕಲ್ಲ ನಮಗೆ ಇರೋದ್ರ ಸಮಯ. ಈ ಟೆಸ್ಟ್ ಜೂನ್ 14ಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಒಂದು 47-48 ದಿನ ಸಿಗುತ್ತೆ, ಮುಂದೆ 48 ಡೇಸ್ ಇರುತ್ತೆ. ಆಲ್ಮೋಸ್ಟ್ ನಾವೇನು ಮಾಡ್ತೀವಿ, ಒಂದಿನ ಟೆಸ್ಟ್, ಒಂದಿನ ಹೈ ಯೀಲ್ಡಿಂಗ್ ಕ್ಲಾಸ್, ಆ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಕ್ಲಾಸ್. ಓಕೆ, ತುಂಬಾ ಯೂಸ್ ಆಗುತ್ತೆ. ಎಸ್ಪೆಷಲಿ ನೀವು ಯಾರು ಆಲ್ರೆಡಿ ಓದೋರು ಇದಿರಲ್ಲ, ನಿಮಗೆ ರಿವಿಷನ್ಗೆ ಹೇಳಿ ಮಾಡಿಸ್ದಂಗೆ, ದೇರ್ ಇಸ್ ನೋ ಡೌಟ್. ಪಲ್ಲೆ ಸರ್ ಇರ್ತಾರೆ, ನಾ ಇರ್ತೀನಿ, ಬೇರೆ ಬೇರೆ ಟೀಚರ್ಸ್ ಇರ್ತಾರೆ, ಎಲ್ಲರೂ ಮಾಡ್ತಾರೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಅಮೌಂಟ್ ವಿಚಾರ ಮಾಡೋಕೆ ಹೋಗ್ಬೇಡಿ. 1499 ಇದೆ, 1499 ಇದೆ ಸರ್. ಸ್ವಲ್ಪ ನಮ್ಗೆ ಭಾಳ ಆಗ್ತದೆ. ನನ್ನ ಕಡೆಯಿಂದ ನಿಮ್ಗೊಂದು ಡಿಸ್ಕೌಂಟ್ ಕೊಡ್ತೀನಿ ನೋಡಿ, ಇದು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಸರ್. ಹೇಳ್ತೀನಿ ನಾನು, SB20 ಅಂತ ರೆಫರಲ್ ಕೋಡ್ ಹಾಕಕ್ಕೆ ಹೇಳಿ. ನೀವೇನು ಮಾಡಿ ಗೊತ್ತಾ, ನಿಮಗೆ ಅಡ್ಮಿಷನ್ ಮಾಡೋಕೆ ಗೊತ್ತಾಗಿಲ್ಲ ಅಂದರೆ ಈ ನಂಬರಿಗೆ ಕಾಲ್ ಮಾಡಿ, ಅವರೇ ಮಾಡ್ಕೊಡ್ತಾರೆ ಅಡ್ಮಿಷನ್. 7411175758. ಓಕೆ, 7411175758 ಈ ನಂಬರ್ಗೆ ಕಾಲ್ ಮಾಡಿ. ಅವರೇ ನಿಮಗೆ ಹೇಳ್ಕೊಡ್ತಾರೆ, ಸರ್ SB20 ಅಂತ ರೆಫರಲ್ ಕೋಡ್ ಹಾಕಿ ಸರ್, ನನಗೆ 20% ಡಿಸ್ಕೌಂಟ್ ಕೊಡಿ ಅಂತ ಹೇಳಿ ಕೊಡ್ತಾರೆ. ಕ್ಲಿಯರ್ ಇದೆಯಾ? ನೀವು ಹೊಸಬರು ಇರಿ ಅಥವಾ ಸಂಕಲ್ಪ, ಆ್ಯಕ್ಚುಲಿ ಇದು ಸಂಕಲ್ಪ ಪಥ ಸ್ಟೂಡೆಂಟ್ಸ್ ಅಷ್ಟೇ ಇವು 20%, ಹೊರಗಿನವರು 10% ಅಂತ ಹೇಳಿದರು. ಬಟ್ ನನ್ನ ಪರವಾಗಿ ನಾನು ಹೇಳ್ಕೊತೀನಿ ಸರ್ಗೆ, ನೀವು ಹೊಸಬರು ಇದ್ದರೂ ಕೂಡ, ನೀವು ಸಂಕಲ್ಪ ಪಥ ಸ್ಟೂಡೆಂಟ್ ಎಲ್ಲ ಅಂದರೂ ಕೂಡ ನೀವು ಕೂಡ 20% ತೊಗೊಳ್ಳಿ, ಆಯಿತಾ? ನಿಮ್ಮ ಮಧ್ಯೆ ವಿದ್ಯಾರ್ಥಿಗಳು ಎಲ್ಲರೂ ಒಂದೇ. ನೀವು ನಮ್ಮ ಸಂಕಲ್ಪ ಪಥದಲ್ಲಿ ಇದ್ದರೂ ಓಕೆ, ಇಲ್ಲಾಂದ್ರೂ ಓಕೆ, ನಮಗೆ ನೀವೆಲ್ಲರೂ ಅಷ್ಟೇ. ಸೊ ನಾನು ಎಲ್ಲರಿಗೂ ಸಮಾನಾಗಿ 20% ಕೊಡ್ತಾ ಇದ್ದೀನಿ, ನಾನು ಹೇಳ್ಕೊತೀನಿ ಸರ್ಗೆ. ಓಕೆ, ರೈಟ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ತೊಗೊಳ್ಳಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನೇ ಮತ್ತೆ ಡೌಟ್ ಇದ್ರೆ ಈ ನಂಬರ್ ಕೇಳಿ. ನಾನು ಕೆಲವೊಂದು ಈ ವಿಡಿಯೋದಲ್ಲಿ ಹೇಳೋದು ನಾನು ಮರ್ತಿರ್ಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನೋ ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೋಬೋದು. ಅವರಿಗೆ ಅಡ್ಮಿಷನ್ ಮಾಡ್ಕೊಡಂದ್ರೆ ಅವರೇ ನಿಮಗೆ ಅಡ್ಮಿಷನ್ ಮಾಡ್ಕೊಡ್ತಾರೆ. ಕ್ಲಿಯರ್ ಇದೆಯಾ? ಆಲ್ ರೈಟ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಕ್ಲಾಸಲ್ಲಿ ಟೆಸ್ಟ್ ಸೀರೀಸಲ್ಲಿ ಭೇಟಿ ಆಗೋಣ.